ಕೇಂದ್ರ ಸರ್ಕಾರ ಜಿಎಸ್ಟಿ ಇಳಿಕೆ ಮಾಡಿದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬೀದರ್ನ ಬಸವ ಕಲ್ಯಾಣದಲ್ಲಿ ಬಿವೈ ವಿಜಯೇಂದ್ರ ಹೇಳಿಕೆ ನೀಡಿದ್ದು, ಕೇಂದ್ರ ಸರ್ಕಾರದ ನಿರ್ಧಾರವನ್ನ ಜನ ಸ್ವಾಗತಿಸಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ಅವರ ನಿರ್ಧಾರವನ್ನ ಎಲ್ಲೆಡೆ ಪಟಾಕಿ ಸಿಡಿಸಿ ಜನರು ಸಂಭ್ರಮಿಸಿದ್ದಾರೆ ಎಂದರು. ಇನ್ನು ಭಾರತವನ್ನ ಬಲಿಷ್ಠ ರಾಷ್ಟ್ರ ಮಾಡುವುದು ಮೋದಿಯವರ ಉದ್ದೇಶವಾಗಿದ್ದು, ಆತ್ಮನಿರ್ಭರ ಭಾರತ ನಿರ್ಮಾಣ ಮಾಡುವುದು ಮೋದಿಯವರ ಆಲೋಚನೆಯಾಗಿದೆ. ಜಿಎಸ್ಟಿ ಸರಳೀಕರಣ ಮಾಡುವುದು ಭಾರತದ ಆರ್ಥಿಕ ಶಕ್ತಿಗೆ ಬಲ ನೀಡುತ್ತದೆ. ಆದ್ದರಿಂದ ಪ್ರಧಾನಿ ನರೇಂದ್ರ ಮೋದಿ ಅವರನ್ನ ದೇಶದ ಜನ ಸ್ವಾಗತ ಮಾಡಿದ್ದಾರೆ ಎಂದಿದ್ದಾರೆ. ದೇಶದ ಹೆಮ್ಮೆಯ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರ ಅಪೇಕ್ಷೆಯಂತೆ ಹಣಕಾಸಿನ ಸಚಿವೆ ನಿರ್ಮಲಾ ಸೀತಾರಾಮನ್ ಅವರು ಜಿಎಸ್ಟಿ ಸುಧಾರಣೆಗಳನ್ನು ಘೋಷಣೆ ಮಾಡಿದ್ರು. ಇವತ್ತು ಅನುಷ್ಠಾನ ಆಗಿರುವಂತಹ ಒಂದು ಮಹತ್ವದ ದಿನ. ದೇಶಾದ್ಯಂತ ಮತ್ತು ಕರ್ನಾಟಕ ರಾಜ್ಯದಲ್ಲೂ ಸಹ ಇವತ್ತು ಈ ಒಂದು ಶುಭ ದಿನದಂದು ಸಿಹಿಯನ್ನು ಹಂಚಿ ಪಟಾಕಿಯನ್ನು ಸಿಡಿಸಿ ಸಂಭ್ರಮವನ್ನು ಆಚರಣೆ ಮಾಡಿದ್ದಾರೆ. ಬಹಳ ನಾವು ನೋಡ್ತಾ ಇದ್ದೇವೆ ಯಾವ ರೀತಿ ಒಂದು ಸವಾಲುಗಳು ಭಾರತದ ದೇಶದ ಮುಂದೆ ಇದೆ ಅಂತೇಳಿ. ಅಮೆರಿಕದಿಂದ ಹಿಡಿದು ಬೇರೆ ದೇಶಗಳು ನಮ್ಮ ದೇಶಕ್ಕೆ ಸವಾಲನ್ನು ಒಡ್ಡಿರುವಂತಹ ಸಂದರ್ಭದಲ್ಲಿ ಮೋದಿಜಿಯವರ ದಿಟ್ಟ ನಾಯಕತ್ವ ಏನು ದೇಶವನ್ನ ಒಂದು ವಿಕಸಿತ ಭಾರತವಾಗಿ ಪರಿವರ್ತನೆ ಮಾಡಬೇಕು ಅನ್ನುವ ಏನು ಆಶಯ ಇದೆ ಮೋದಿ ಅವರದು. ಆಶಯ ತಕ್ಕಂತೆ ಭಾರತವನ್ನ ಒಂದು ಬಲಿಷ್ಠ ರಾಷ್ಟ್ರವನ್ನಾಗಿ ಮಾಡಬೇಕು, ಒಂದು ಆತ್ಮನಿರ್ಭರ ಭಾರತವನ್ನಾಗಿ ಮಾಡಬೇಕು, ಈ ಒಂದು ದೃಷ್ಟಿಕೋನ ಇಟ್ಕೊಂಡು ಮೋದಿ ಅವರು ಸಾಗ್ತಾ ಇದ್ದಾರೆ. ಆ ದಿಕ್ಕಿನಲ್ಲಿ ಇವತ್ತು ಏನು ಜಿಎಸ್ಟಿ ಸುಧಾರಣೆಗಳು ಘೋಷಣೆ ಆಗಿದೆ, ಇವತ್ತು ಇಂಪ್ಲಿಮೆಂಟೇಷನ್ ಆಗಿದೆ. ಭಾರತದ ಆರ್ಥಿಕ ಶಕ್ತಿ ಒಂದು ದೊಡ್ಡ ಬಲವನ್ನು ನೀಡುತ್ತದೆ, ದೇಶವನ್ನ ಇನ್ನು ಎತ್ತರಕ್ಕೆ ತೆಗೆದುಕೊಂಡು ಹೋಗ್ತದೆ.